ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಏಪ್ರಿಲ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ. ಮೀನ ರಾಶಿಗೆ ಈ ತಿಂಗಳ 2ನೇ ತಾರೀಕಿನಂದು ಕುಜಗ್ರಹ, 10ನೇ ತಾರೀಕಿನಂದು ಬುಧ ಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 19ನೇ ತಾರೀಕಿನಂದು ಶುಕ್ರಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಮೇಷರಾಶಿಗೆ 30ನೇ ತಾರೀಕಿನಂದು ಬುಧಗ್ರಹ, 14ನೇ ತಾರೀಕಿನಂದು ರವಿಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ, ಈ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಈ ತಿಂಗಳಲ್ಲಿ ಅನೇಕ ಗ್ರಹಗಳು ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ತೃತೀಯ ಭಾವ ಅಂತ ಹೇಳಿ ಅಥವಾ ಏನು ಹೇಳಿ ಧೈರ್ಯ ಸ್ಥಾನ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಉಂಟಾಗುತ್ತೆ, ಧೈರ್ಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೀವು ಈ ತಿಂಗಳಲ್ಲಿ ಯಾವ ವಿಚಾರಕ್ಕೂ ಕೂಡ ಹೆದರುವಂಥದ್ದಿಲ್ಲ. ಇಷ್ಟು ದಿವಸ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಒಂದು ಸ್ವಲ್ಪ ಹಿಂಜರಿಕೆ ಇದ್ರೂ ಕೂಡ ಈ ತಿಂಗಳಲ್ಲಿ ನಿಮ್ಮಲ್ಲಿ ಧೈರ್ಯ ಇರುತ್ತೆ. ಧೈರ್ಯದಿಂದಲೇ ನೀವು ಕೆಲವೊಂದಷ್ಟು ಕೆಲಸಗಳನ್ನು ಸಾಧಿಸಿಕೊಳ್ಳುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ನಿಮಗೆ ಇದೆ. ಕುಜಗ್ರಹ ತೃತೀಯ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ವಿಜಯಂ ಧನಮಾರೋಗ್ಯಂ ಇಷ್ಟಸಿದ್ಧಿ ಸುಭೋಜನಂ ವಸ್ತ್ರಲಾಭಾದಿ ಸನ್ಮಾನಂ ತೃತೀಯ ಸ್ಥಾನಗೆ ಕುಜೆ ಅಂತ ಹೇಳಿರುವಂಥದ್ದು. ವಿಜಯ ಮುಖ್ಯವಾಗಿ ವಾದ ವಿವಾದಗಳಲ್ಲಿ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಅಂದರೆ ಕೋರ್ಟಲ್ಲಿ, ನ್ಯಾಯಾಲಯದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದರಲ್ಲೆಲ್ಲ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಒಟ್ಟಲ್ಲಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಈ ಮಾಸದಲ್ಲಿ ನಿಮಗೆ ಜಯ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಉತ್ತಮವಾಗಿದೆ. ಇಷ್ಟ ಸಿದ್ಧಿ, ನಿಮ್ಮ ಕೆಲವೊಂದಷ್ಟು ಕನಸುಗಳು ಈ ಒಂದು ತಿಂಗಳಲ್ಲಿ ನನಸಾಗುತ್ತೆ. ವಸ್ತ್ರಲಾಭಾದಿ ಸನ್ಮಾನ, ಬಟ್ಟೆಯ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳು ಇವರಿಗೆಲ್ಲ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಈ ತಿಂಗಳಲ್ಲಿ ಉಂಟಾಗುತ್ತೆ. ಇನ್ನು ಶುಕ್ರಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಸದ್ಬುದ್ಧಿಂ ಬಂಧು ಸನ್ಮಾನಂ ಸ್ತ್ರೀ ಸಂಭಾಷಣ ಸಂಪದಂ ದೇವತಾ ದರ್ಶನಂ ಯಾತ್ರಾಂ ವಿದ್ಯಾಗೋಷ್ಠಿ ಸುಖೇ ಭೃಗೌ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಬಂಧು ಸನ್ಮಾನ, ಬಂಧುಗಳ ನಡುವೆ ನಿಮಗೆ ವಿಶೇಷವಾದ ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಸಂಬಂಧಿಕರೆಲ್ಲ ನಿಮ್ಮ ಬಗ್ಗೆ 4 ಒಳ್ಳೆಯ ಮಾತನ್ನು ಆಡ್ತಾರೆ. ಈ ರೀತಿಯಾಗಿ ಬಂಧುಗಳಿಂದೆಲ್ಲ ನಿಮಗೆ ವಿಶೇಷವಾದ ಗೌರವ ಅಂತ ಹೇಳುವಂಥದ್ದು ಈ ಒಂದು ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ವಿದ್ಯಾರ್ಥಿಗಳೆಲ್ಲ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಹ ಯೋಗ ಈ ತಿಂಗಳಲ್ಲಿದೆ. ದೇವತಾ ದರ್ಶನ, ಒಂದಷ್ಟು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಒಂದಷ್ಟು ತೀರ್ಥಯಾತ್ರೆಗೆ ಹೋಗುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಇಂತಹ ವಿಚಾರಗಳಲ್ಲಿ ನಿಮ್ಮನ್ನು ನೀವು ಈ ತಿಂಗಳಲ್ಲಿ ತೊಡಗಿಸಿಕೊಳ್ತೀರಿ. ಇನ್ನು ತೃತೀಯ ಭಾವದಲ್ಲಿ ಅನೇಕ ಗ್ರಹಗಳ ಸ್ಥಿತಿ ಇರೋದ್ರಿಂದಾಗಿ, ತೃತೀಯ ಭಾವ ಅಂದರೆ ಸಹೋದರ ಸ್ಥಾನ, ಅಲ್ಲಿ ಅನೇಕ ಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಒಡ ಹುಟ್ಟಿದವರಿಂದ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇವರುಗಳಿಂದ ನಿಮಗೆ ಈ ತಿಂಗಳಲ್ಲಿ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕೇತು ಗ್ರಹ ಒಂದು ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಒಂದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ, ಅದರಲ್ಲೂ ಕೂಡ ಮೂಲವ್ಯಾಧಿಯೇ ಮೊದಲಾದಂತಹ ಆರೋಗ್ಯದ ಸಮಸ್ಯೆಗಳು ನಿಮಗೆ ಈ ತಿಂಗಳಲ್ಲಿ ಕಾಡುವುದಕ್ಕೆ ಅವಕಾಶ ಇರುತ್ತೆ. ಇದೊಂದು ವಿಚಾರದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಅಲ್ಲಿಗೆ ಈ ತಿಂಗಳು ನಿಮಗೆ ಉತ್ತಮವಾಗೇ ಇದೆ. ನಿಮಗೆ ವಿಶೇಷವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಯಾವಾಗ ಅಂತ ಕೇಳಿದ್ರೆ ಜೂನ್ ಆದಮೇಲೆ ನೋಡಿ, ಶನಿಗ್ರಹ ತೃತೀಯ ಭಾವದಲ್ಲಿದೆ ಈಗ 1 ವರ್ಷದಿಂದ ಹಿಡಿದು. ಜೂನ್ ಆದಮೇಲೆ ಗುರುಗ್ರಹ ಕೂಡ ನಿಮಗೆ ಸಪ್ತಮ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಗುರುಫಲ ಕೂಡ ಆರಂಭ ಆಗುತ್ತೆ. ಈ ತಿಂಗಳು ಕೂಡ ಚೆನ್ನಾಗಿದೆ. ಜೂನ್ ತಿಂಗಳಿಂದ ಹಿಡಿದು ನಿಮ್ಗೆ ಇನ್ನೂ ಕೂಡ ವಿಶೇಷವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ನಾವೀಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ.
ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸ್ವಲ್ಪ ಮೂಲ ವ್ಯಾಧಿ ಮೊದಲಾದಂತಹ ಆರೋಗ್ಯದ ಸಮಸ್ಯೆಗಳು ಕಾಣುವುದಕ್ಕೆ ಅವಕಾಶ ಇರುತ್ತೆ. ಆ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು, ಉದ್ಯೋಗ ಈ ಎಲ್ಲಾ ವಿಚಾರದಲ್ಲಿಯೂ ಕೂಡ ನಿಮಗೆ ಈ ಮಾಸದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲಾ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಒಂದು ವಿಶೇಷ ಸೂಚನೆ, ಈ ವರ್ಷದ ಅಕ್ಷಯ ತೃತೀಯದಂದು ಅಂದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಶ್ರೀಮಾತಾ ಎಂಬ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ಈ 3 ಹೋಮಗಳ ಸಂಕಲ್ಪದಲ್ಲಿ ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ನೋಡಿ, ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ರೆ ಅದು ಬಗೆಹರಿಯುತ್ತೆ. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಇನ್ನು ದುರ್ಗಾ ಹೋಮದಿಂದಾಗಿ ದೃಷ್ಟಿ ದೋಷದ ಸಮಸ್ಯೆಗಳಿದ್ರೆ ಅವುಗಳು ಕಮ್ಮಿ ಆಗುತ್ತೆ. ಜೊತೆಗೆ ಶತ್ರುಗಳಿಂದ ಉಂಟಾಗುತ್ತಿರುವಂತಹ ಸಮಸ್ಯೆಗಳು ಬಗೆಹರಿಯುತ್ತೆ. ಜೊತೆಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ನಿಮಗೆ ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ಸರಸ್ವತಿ ಹೋಮದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ಈ 3 ಹೋಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಹಿಂದೆಯೇ ಹೇಳಿದಂತೆ ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ನೀವು ಕೂಡ ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರ ಹೆಸರನ್ನು ಈ 3 ಹೋಮಗಳ ಸಂಕಲ್ಪದಲ್ಲಿ ನೋಂದಾಯಿಸಿಕೊಳ್ಳಬಹುದು. ಜೊತೆಗೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತದೆ. ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನನ್ನು ಮಾಡಿ ನೀವು ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು.